ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ರಿಸರ್ಚ್ ಜರ್ನಿ. ನನ್ನ ವಾಯ್ಸ್ ಸ್ವಲ್ಪ ಖರಾಬಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಐ ವಾಸ್ ನಾಟ್ ವೆಲ್. ಸೊ ಈ 2 ವಾರ ಏನೇನು ದಬಾಗ್ತೆ ನೋಡೋಣ. ಬೆಳಗ್ಗೆ ಎದ್ದು ಐಸ್ ಕ್ಯೂಬ್ ವಾಟರಲ್ಲಿ ಫ್ರೆಶ್ ಅಪ್ ಆಗಿ ಇನ್ನಿದ್ದೇ ಇದೆಯಲ್ಲ ನಮ್ಮ ಡೈಲಿ ಹ್ಯಾಬಿಟ್ಟು. ಆ್ಯಪಲ್ ಸೈಡರ್ ವಿನೆಗರ್, ಅಡಿಷ್ನಲ್ ಆಗಿ ನಿಂಬೆಹಣ್ಣು ಜ್ಯೂಸು. ಬಿಸಿ ನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡೆ. ಕೆಲವೊಂದು ಸರ್ತಿ ಆ್ಯಪಲ್ ಸೈಡರ್ ವಿನೆಗರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿತಿದ್ದೆ. ಸೊ ಏನು ಕಹಿ ಇರ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಚಿಯಾ ಸೀಡ್ಸ್ ವಾಟರು, ಅದಾದಮೇಲೆ ಸ್ವಲ್ಪ ಅರಿಶಿನ, ಏನೇನೋ ಚಕ್ಕೆ ಎಲ್ಲ ಹಾಕಿ ಇನ್ಫ್ಯೂಸ್ ಮಾಡಿದ್ದು ಡಿಟಾಕ್ಸ್ ಡ್ರಿಂಕು. ಕೆಲವೊಂದು ಸತಿ ಓಕ್ರಾ ಇನ್ಫ್ಯೂಸ್ಡ್ ವಾಟರ್ ಚೆನ್ನಾಗಿತ್ತು, ಪರವಾಗಿಲ್ಲ, ಎಳ್ನೀರು ಥರ ಟೇಸ್ಟ್ ಬರ್ತಿತ್ತು. ಎಲ್ಲ ಮುಗಿಸ್ಕೊಂಡು ವಾಕಿಂಗ್ ಅಂತ ಸ್ವಲ್ಪ ನಮಗೆ ಏನು ಗೊತ್ತಾ, ಲೊಕೇಶನ್ ಸಖತ್ತಾಗಿರಬೇಕು. ದೂರ ಹೋದ್ರೂ ಪರವಾಗಿಲ್ಲ, ನಮ್ದು ಹೆಂಗೂ ಎಲೆಕ್ಟ್ರಿಕ್ ಗಾಡಿ ಅಲ್ವಾ, ಎಷ್ಟೇ ದೂರ ಆಗಲಿ ಲೊಕೇಶನ್ ಸೂಪರಾಗಿರಬೇಕು ಅಂದ್ಬಿಟ್ಟು ಹೋಗಿ ವಾಕಿಂಗ್ ಮಾಡಿಕೊಂಡು ಡೈಲಿ. ನಿಂಗೊಂದು ವಿಷಯ ಗೊತ್ತಾ, ಇವಾಗ ನಾನು 5 ಗಂಟೆಗೆ ಎದ್ದೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಎದ್ದು ವಾಕಿಂಗ್ ಮಾಡಿಕೊಂಡು ಕಂಪ್ಲೀಟಾಗಿ ಫ್ರೆಶ್ ಆಗಿ ನೋಡಿ ಡೈಲಿ ಹೆಂಗೆ ವಾಕಿಂಗ್ ಮಾಡಿದ್ದೀನಿ ಅಂತ. ಆಮೇಲೆ ಕರಾಟೆ ಪ್ರಾಕ್ಟೀಸ್ ಮಾಡೋಕ್ಕೆ ನಮ್ಮ ಮಾಸ್ಟರ್ ಕ್ಲಾಸಿಗೆ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಸ್ವಲ್ಪ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕಷ್ಟ ಬೀಳ್ತಾ ಇದ್ದೀನಿ. ಇಷ್ಟು ದಿನ ಕುಡಿಟ್ಟಿರೋ ಕೊಬ್ಬನ್ನ ಕರಗಿಸೋಣ ಅಂದ್ಬಿಟ್ಟು. ತುಂಬ ಲಾಂಗ್ ಗ್ಯಾಪ್ ಆಗೋಗಿತ್ತು ಪ್ರಾಕ್ಟೀಸ್ ಬಿಟ್ಟು ನಾನು. ಸೊ ಇವಾಗ ಸ್ವಲ್ಪ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಪುಷಪ್ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ವೆಯ್ಟ್ ಗೇನ್ ಆಗೋಗಿದ್ದೀನಿ. ಸೊ ಮೇನ್ ಫೋಕಸ್ ವೆಯ್ಟ್ ಲಾಸ್. ಮನೆಗೆ ಬಂದಿದ ತಕ್ಷಣ ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ನಟ್ಸ್ ಡೈಲಿ ಮನೇಲಿ ಏನಿರ್ತಿತ್ತೋ ಅವೈಲೇಬಲ್ ಇರೋದನ್ನ ಐ ವಾಸ್ ಈಟಿಂಗ್. ಹಲಸಿನಣ್ಣು, ವಾವ್. ಆಮೇಲೆ ಇನ್ನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮನೆ ಊಟನೇ ತಿಂತಾ ಇದ್ದೆ. ಬಟ್ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಸ್ವಲ್ಪ ಫೈಬರ್ಸ್ನ ಆ್ಯಡ್ ಮಾಡ್ತಾಯಿದ್ದೆ. ಕ್ಯೂಕ್ಯುಂಬರ್ಸ್ನ ಮೇಯ್ನಾಗಿ ಆ್ಯಡ್ ಮಾಡ್ತಾಯಿದ್ದೆ ನನ್ನ ಡಯಟಲ್ಲಿ. ಬಿಕಾಸ್ ಇಲ್ಲಿ ನಾನು ಯಾವುದೇ ಕ್ಯಾಲ್ರಿ ಕೌಂಟ್ ಸ್ಟಾರ್ಟ್ ಮಾಡಿಲ್ಲ ಇನ್ನೂ, ಓನ್ಲಿ ಪೋರ್ಷನ್ ಕಂಟ್ರೋಲ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಐ ಹ್ಯಾವ್ ಟ್ರೈಡ್ ಕೀಟೋ ಡಯಟ್ ಟ್ರೈ ಮಾಡಿದ್ದೀನಿ, GM ಡಯಟ್ ಟ್ರೈ ಮಾಡಿದ್ದೀನಿ, ವಾಟರ್ ಫಾಸ್ಟಿಂಗ್ ಎಲ್ಲ ಟ್ರೈ ಮಾಡಿದ್ದೀನಿ. ಏನೇ ಟ್ರೈ ಮಾಡಿದ್ರೂ ಆವಾಗ ರಿಸಲ್ಟ್ಸ್ ಸಿಗ್ತಾಯಿತ್ತು. 1 ವೀಕಲ್ಲಿ 2 kg ವೆಯ್ಟ್ ಲಾಸ್ ಏನೋ ಆಗ್ತಾಯಿತ್ತು. ಬಟ್ ಅದು ಬಿಟ್ಟಿದ ತಕ್ಷಣ, ಆ ಡಯಟ್ ಬಿಟ್ಟಿದ ತಕ್ಷಣ ರ್ಯಾಪಿಡ್ ವೆಯ್ಟ್ ಗೇನ್ ಆಗ್ತಿತ್ತು. ಸೊ ಈ ಸರಿ ನನ್ನ ರಿಸರ್ಚಲ್ಲಿ ಆ ತಪ್ಪನ್ನ ಮತ್ತೆ ಮಾಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಸೇಮ್ ಡೈಲಿ ಎಲ್ಲರಿಗೂ ಮನೇಲಿ ಏನು ಅಡುಗೆ ಮಾಡ್ತೀನೋ ಸೇಮ್ ಹೋಮ್ಲಿ ಫುಡ್ ವಿತ್ ಪೋರ್ಷನ್ ಕಂಟ್ರೋಲ್. ದೆನ್ ಅಡಿಷ್ನಲ್ ಹ್ಯಾಬಿಟ್ ಆಗಿ ಮಲ್ಗೋಕ್ಕೆ ಮುಂಚೆ ಲೆಮನ್ ಇನ್ಫ್ಯೂಸ್ಡ್ ವಾಟರ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಫೈನಲ್ ಟಾಸ್ಕ್, ಸ್ಕಿನ್ ಕೇರ್ ರೊಟೀನ್. ಐ ವಾಸ್ ಡೂಯಿಂಗ್ ಮೈ ಸ್ಕಿನ್ ಕೇರ್ ರೊಟೀನ್. So for the past few weeks I was not uploading. It was not because I stopped my research journey, but because I wanted to make sure I was doing it for me, not just for the purpose of camera. And now I am back even more stronger. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.